ಬಟ್ಟಿ ಬಳ್ಳಿ ಸೊಪ್ಪು ಅಂತ ಕರಿತೀವಿ ನಾವು. ಅಂದರೆ ತುಂಬ ಜನಕ್ಕೆ ಬಟ್ಟಿ ಬೀಳುತ್ತೆ ಒಂದೊಂದ್ಸತಿ ಎದೆ ಸೇರಿ ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಕೊಡುವಂಥ ಒಂದು ಅಮೂಲ್ಯವಾದ ಔಷಧೀಯ ಸಸ್ಯ ಇದು. ಸೊ ನಿಮಗೆ ಬಟ್ಟಿ ಬಿದ್ದಿದೆ ಅಂತ ಹೇಳಿದ್ರೆ ಏನಿಲ್ಲ, ಒಂದು 10 ಎಲೆ ತಿನ್ನಿ, ಆರಾಮ್ಸೆ ತಿನ್ಬೋದು. ಒಂಚೂರು ಬೆಲ್ಲ ಸೇರಿಸಿ ಬೇಕಾದ್ರೆ ಅದು ತಿಂದುಬಿಟ್ರೆ ನಿಮಗೆ ಸೊ ಅದನ್ನು ರಿಲೀಸ್ ಮಾಡ್ತಾರೆ. ಏನು ಗ್ಯಾಸು ಬಂದು ಅನ್ನಾಳಕ್ಕೆ ಕೂತಿರುತ್ತಲ್ಲ ಅದನ್ನು ರಿಲೀಸ್ ಮಾಡ್ತದೆ ಅಷ್ಟೇ. ಬಟ್ಟಿ ಅಂದರೆ ಬೇರೆ ಏನಲ್ಲ. ಅದ್ರ ಜೊತೆಗೆ ಸೊ ತುಂಬ ಜನ ಒಂದು ವಾರಗಟ್ಟಲೆ ಆಗಿರುತ್ತೆ, ಹಾಸನ ಕಡೆ ಗಲಾಟೆ ಜಾಸ್ತಿ ಆದ್ರೂ ನಿಲ್ಸೋಕ್ಕಾಗಿರಲ್ಲ ಅಲೋಪತಿಗೆ. ಅಂಥವ್ರು ಯಾರಾದರೂ ಅಂದರೆ ಬೇದಿ ಇರೋವಂಥವ್ರು ಸೊ 10 ಎಲೆ ತೊಗೊಳ್ಳಿ, ಒಂಚೂರು ಬೆಲ್ಲ ಸೇರಿಸಿ ಕೊಡಿ. ಸೊ ಅರ್ಧ ಗಂಟೆ 1 ಗಂಟೆ ಒಳಗಡೆ ವಾರ 15 ದಿವಸ ನಿಲ್ಸೋಕ್ಕಾಗದೇ ಇರುವಂಥ ಬೇದಿನ ನಿಲ್ಲಿಸ್ತದೆ. ಸೊ ಅದಕ್ಕೆ ಇದನ್ನು ಬಟ್ಟಿ ಬಳ್ಳಿ ಸೊಪ್ಪು ಅಂತ ಕರೀತಾರೆ. ತುಂಬ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಇದರಲ್ಲಿ ದೋಸೆ ಮಾಡ್ತೀವಿ. ಸೊ 1 ಇಡೀ ಸೊಪ್ಪು ತೊಗೊಂಡ್ರೆ 2 ಇಡೀ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಬೋದು ಅಥವಾ ರಾಗಿ ಹಿಟ್ಟು ಹಾಕ್ಬೋದು. 10 ನಿಮಿಷದಲ್ಲಿ ದೋಸೆ ರೆಡಿ ಆಗುತ್ತೆ. ಉದ್ದು ರಹಿತ ಆರೋಗ್ಯಕರ ಹಸಿರು ದೋಸೆ ಅಂತೀವಿ. ತುಂಬ ಚೆನ್ನಾಗಿ ದೋಸೆ ಬರ್ತದೆ. ಇದನ್ನು ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ಸೊ ಜಠರ ಸಂಬಂಧಿ ಗ್ಯಾಸ್ ಇವೆಲ್ಲ ಏನೋ ಇದೆಯಲ್ಲ ಅದು ತೆಗಿಯೋವಂಥ ಕೆಲಸನ ಇದು ಮಾಡ್ತದೆ. ತುಂಬ ಒಳ್ಳೆ ಔಷಧೀಯ ಸಸ್ಯ ಇದು.